ಟ್ರಂಪ್ ಬೆದರಿಕೆಗೆ ನಡುವೆಯೂ ಕೂಡ ಭಾರತದಲ್ಲಿ ಆಪಲ್ ಕಚೇರಿ ಓಪನ್ ಆಗಿದೆ. ಭಾರತದಲ್ಲಿ ಕಚೇರಿಯನ್ನ ಓಪನ್ಗೆ ಮುಂದಾಗಿರುವಂತಹ ಆಪಲ್ ಟ್ರಂಪ್ ಬೆದರಿಕೆಯ ನಡುವೆಯೂ ಕೂಡ ಭಾರತದಲ್ಲಿ ಆಪಲ್ ಖರೀದಿ ಓಪನ್, ಕಚೇರಿ ಓಪನ್ ಮಾಡಿದ್ದಾರೆ. ಭಾರತದಲ್ಲಿ ಕಚೇರಿ ಓಪನ್ ಮಾಡಿದಲ್ಲೂ ಮುಂದಾಗಿರುವಂತಹ ಆಪಲ್ ಬೆಂಗಳೂರಿನಲ್ಲಿ ಕಚೇರಿ ಲೀಸ್ ಪಡೆದಂತಹ ಐಫೋನ್ ಕಂಪನಿ 2.7 ಲಕ್ಷ ಚದರಡಿ ಜಾಗ ಲೀಸ್ಗೆ ಪಡೆದಂತಹ ಐಫೋನ್ ಕಂಪನಿಯೇ ವಸಂತನಗರದಲ್ಲಿ ಎನ್ಜೆಸಿ ಜೇನಿತ್ ಕಟ್ಟಡದಲ್ಲಿ ಲೀಸ್ಗೆ 10 ವರ್ಷಕ್ಕೆ 100 ಕೋಟಿ ರೂಪಾಯಿ ಬಾಡಿಗೆ ಲೀಸ್, ಮಾಸಿಕ 6.3 ಕೋಟಿ ರೂಪಾಯಿನಂತೆ 1000 ಕೋಟಿಗೆ ಲೀಸ್. ಈಗಾಗಲೇ 31.6 ಕೋಟಿ ರೂಪಾಯಿ ಮುಂಗಡ ಹಣ ಪಾವತಿ. ದತ್ತಾಂಶ ವಿಶ್ಲೇಷಕ ಪ್ರೊಫೆಸರ್ ಅಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶ್ಲೇಷಣೆಗಳು ಬರ್ತಾ ಇದೆ. ಎಂಬೇಸಿ ಕಂಪನಿಯ ಜೊತೆಗೆ ಒಪ್ಪಂದ ಮಾಡಿಕೊಂಡಿರುವಂತಹ ಆಪ್. ಎಸ್ ವೀಕ್ಷಕರೇ, ಗೊತ್ತೇ ಇದೆ ನಿಮಗೆ ದೇಶದಲ್ಲಿ ಏನಾಗ್ತಾ ಇದೆ ಎನ್ನುವಂಥದ್ದು. ದೊಡ್ಡಣ್ಣ ಇದ್ದಾನಲ್ಲ, ತನಗೆ ಮನಸ್ಸಿಗೆ ಬಂದಷ್ಟು ಹೊರೆಯನ್ನ ಭಾರತ ಹಾಗೂ ಇತರ ಒಂದು ದೇಶಗಳಿಗೆ ಹಾಕ್ತಾ ಇರುವಂಥದ್ದು. ಇದರ ನಡುವೆಯೂ ಕೂಡ ಟ್ರಂಪ್ ಬೆದರಿಕೆಯ ನಡುವೆಯೂ ಕೂಡ ಭಾರತದಲ್ಲಿ ಆಪಲ್ ಕಂಪನಿಯನ್ನ ಓಪನ್ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಭಾರತದಲ್ಲಿ ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಈ ಒಂದು ಕಚೇರಿಯನ್ನು ಓಪನ್ ಮಾಡಲಿಕ್ಕೆ ಮುಂದಾಗಿರುವಂಥ ಆಪಲ್ ಕಂಪನಿ ಬೆಂಗಳೂರಿನಲ್ಲಿ ಕಚೇರಿ ಒಂದನ್ನು ಲೀಸ್ಗೆ ಹಾಕೊಂಡಿದೆ. ಸೊ ಈ ಒಂದು ಕಂಪನಿ ಲೀಸ್ಗೆ ಹಾಕೊಂಡು 2.7 ಲಕ್ಷ ಚದರ ಅಡಿ ಜಾಗವನ್ನು ಕೊಂಡ್ಕೊಂಡಿದೆ, ಲೀಸ್ಗೆ ಹಾಕೊಂಡಿದೆ ಅಂತ. ಅದು ಐಫೋನ್ ಕಂಪನಿಯನ್ನು ಮಾಡಲಿಕ್ಕೆ ಮುಂದಾಗಿದೆ. ವಸಂತ ನಗರದಲ್ಲಿರುವಂತಹ ಎಂಬೆಸಿ ಜೇನಿತ್ ಕಟ್ಟಡದಲ್ಲಿ ಈ ಒಂದು ಲೀಸ್ಗೆ ತಗೊಂಡಿರುವಂಥದ್ದು 10 ವರ್ಷದ ಕಾಂಟ್ರಾಕ್ಟ್. ಇದು 10 ವರ್ಷಕ್ಕೆ 1000 ಕೋಟಿ ರೂಪಾಯಿ ಬಾಡಿಗೆ ಲೀಸ್ಗೆ ಹಾಕೊಂಡಿದ್ದಾರೆ. ಮಾಸಿಕ 6.3 ಕೋಟಿ ರೂಪಾಯಿ ಅಂತೆ 1000 ಕೋಟಿಗೆ ಲೀಸನ್ನು ಹಾಕೊಂಡಿರುವಂಥದ್ದು. ಈಗಾಗಲೇ 31.6 ಕೋಟಿಯನ್ನು ಈಗ ಆಲ್ರೆಡಿ ಮುಂಗಡ ಅಂತ ಹೇಳಿ ಕೊಟ್ಟಿರುವಂತಹ ಒಂದು ಕೆಲಸ ನಡೆದಿದೆ. ಅಂದರೆ ದೊಡ್ಡಣ್ಣ ನೀ ಏನಾರ ಹೇಳಕ, ನಮಗೆ ಬಿಸ್ನೆಸ್ನ ಇನ್ನೂ ಕೂಡ ಸವಿಸ್ತಾರವಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ನಾವು. ನೀವು ಹೊಡೆದಾಡ್ಕೊಂಡು ನೀವೇನಾದ್ರು ಮಾಡ್ಕೊಂಡ್ರು ನಮಗೆ ಅದಕ್ಕೆ ಸಂಬಂಧ ಇಲ್ಲ ಅನ್ನೋ ಥರ ಆಪಲ್ ಕಂಪನಿ ರೆಡಿ ಹಾಕೊಂಡು ಕುಂತಿದೆ. ಆ ಒಂದು ಕಾರಣಕ್ಕೆ ಬಿಸ್ನೆಸ್ ಮ್ಯಾನ್ಗಳು ಥಾಟ್ಗಳು ಬೇರೆ ಥರ ಇರುತ್ತೆ, ರಾಜಕೀಯದ ಥಾಟ್ಗಳು ಬೇರೆ ಥರ ಇರುತ್ತೆ. ಬಟ್ ಡೊನಾಲ್ಡ್ ಟ್ರಂಪ್ ಅಂದ್ಬಿಟ್ಟು ಫಸ್ಟ್ ಬಿಸ್ನೆಸ್ ಮ್ಯಾನ್ ಆಗಿದ್ರು, ದಿ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಡೊನಾಲ್ಡ್ ಟ್ರಂಪ್. ತದಾದ ನಂತರ ರಾಜಕೀಯಕ್ಕೆ ಇಳಿದಿರುವಂತಹ ವ್ಯಕ್ತಿ. ಸೊ ಅವರಿಗೆ ಬಿಸ್ನೆಸ್ಸು ಗೊತ್ತು, ರಾಜಕೀಯನೂ ಗೊತ್ತು, ಹಿಂಗಾಗಿದೆ. ಸೊ ಈ ಒಂದು ನಿಟ್ಟಿನಲ್ಲಿ ಟ್ರಂಪ್ ಬೆದರಿಕೆ ಹಾಕಿದ್ರು, ಭಾರತದಲ್ಲಿ ಇದು ಯಾವುದೇ ಇದಾಗಬಾರ್ದು, ಕಚೇರಿಗಳಾಗಬಾರ್ದು, ಓಪನ್ ಆಗಬಾರ್ದು. ಆದರೂ ಕೂಡ ಲೆಕ್ಕಿಸಲಿಲ್ಲ. ಆಪಲ್ ಕಂಪನಿ ಗೊತ್ತಿದೆ ಎಲ್ರಿಗೂ ಕೂಡ, ಫೋನ್ಗಳನ್ನು ಕೆಲವೊಂದಿಷ್ಟು ಜನ ಯೂಸ್ ಮಾಡ್ತೀರಾ. ಸೊ ಅವರು ಈ ಒಂದು ಕಂಪನಿಯನ್ನು ಭಾರತದಲ್ಲಿ, ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ, ಅದರಲ್ಲೂ ಕೂಡ ವಸಂತ ನಗರದಲ್ಲಿ ಒಂದು ಕಟ್ಟಡವನ್ನು ಲೀಸ್ಗೆ ಹಾಕಂತಾರೆ. ಆ ಲೀಸ್ಗೆ ಅಮೌಂಟನ್ನು ಕೇಳಿದ್ರೆ ಶಾಕ್ ಆಗ್ತೀರಾ ನೀವು. 1000 ಕೋಟಿ ರೂಪಾಯಿ ಬಾಡಿಗೆಗೆ ಲೀಸ್ ಹಾಕೊಂಡಿರುವಂಥದ್ದು. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.